ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನೋಡ್ಬೇಕು, MLA ಸಾಹೇಬ್ ನೋಡ್ಬೇಕು, ಅಧಿಕಾರಿಗಳು ನೋಡ್ಬೇಕು. ಯಾರು ಇದೆ ದಿಕ್ಕಿಲ್ಲ, ಹೊಸ ರೇಟ್ ಏನು ಇಲ್ಲ. ಏನು ಇಲ್ಲ, ಇಷ್ಟು ಕಡಿ ಹಾಕಿದ್ದಾರೆ ಮೇಲೆ. ಹಾಕೋದೇನು ವಿಜಲ್ಸ್ ಹಾಕೋದೇನು ಬೈಪಾಸ್ ರೋಡ್ ಇದು. ಟೋಲ್ ಬೈಪಾಸ್ ಮಾಡಕ್ಕೆ ಕರ್ಕೊಂಡು ಹೋಗಕ್ಕೆ ಇದು ರೂಟ್ ಇದು. ಇದು ಶಾರ್ಟ್ ಕಟ್ ರೋಡ್. ಎಷ್ಟು ತಾಸು ಬಿಡ್ತಾನೆ ರೀ? 1 ತಾಸು ರೀ. ढब को आवाजी याड़ी आवाज कसे रहा है बाहर आन देखो तो गाड़ी हद तक गाड़ी पर घाल दे कन देखो तो वो बेटे जगह ये की दकाया को ना धाटी चो आंगेरो मन मालूम छे नहीं तो करो जेर तार घरे में केन होई से बेटा न होई बापू मोटे बेटा ना मैं भी आदू यारी टांगे थी घाले वालो तो ही कौन छमे ना हम तो गरीब. ಏನ್ ಮಾಡ್ತಿದ್ದ ಕೆಲಸ? ಇದೇ ಹೊಲಾಗಿಂದು ಎಲ್ಲಿ ದುಡುದು ಬಡ್ಕೊಂತಿದ್ದು. ಹೆಂಗಾಯ್ತು ಆಕ್ಸಿಡೆಂಟ್? ರೋಡೇ ಪರ ಗಾಡಿ ಜೇನು ಗಾಡಿ 10 ಬಸ್ ಸ್ಟ್ಯಾಂಡ್ ಬಿಟ್ಟು 10 ಫುಟ್ ಆ ಕಡೆ ನಿಂದ್ರಸ್ ಅಂತ ಹೇಳಿ ಕ್ರಾಸ್ ನಿಂದ್ರ ಬೇಡ ಅಂತ ಹೇಳ್ರಿ. ಎಲ್ಲ ಗಾಡಿಗಳು ಹಿಂಗೆ ಮಾಡ್ತಾರ. 10 ಫುಟ್ ಪರ್ ಥಾಮೋಕನಿ ಯಾಕೆ ಬರ್ತಾವ ನೋಡ್ರಿ ಗಾಡಿಗಳು. ನಮ್ಮೂರಿನ ರಸ್ತೆಗೆ 1 ವರ್ಷ ಆಯ್ತು, ಕಡಿಕಡಾಗಿದೆ, ಕೆಲಸ ಆಗಿಲ್ಲ. ನಮ್ಮ ಮತಕ್ಷೇತ್ರದ ನಾಟಕ ಅವರು ಯಾವ ಪರಿಗಣಿಸೋದಿಲ್ಲ. ಈಗ ನಿಮ್ಮ ಕೆಲಸ ಇತ್ತಂದ್ರೆ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಫೋನ್ ಹಚ್ಚಿದ್ರೆ ನಮ್ಮ ಕೆಲಸ ನಾವು ಬರ್ತೀವಿ. ನೋಡಿ ಪ್ಲೇಸ್ಮೆಂಟ್ ಕರೆಸ್ತೀವಿ ನಾವು ಆಶ್ರಮ
ಹೆಸರು ಅದಕ್ಕೆ ನಾನು ಬೆಳಗ್ಗೆ ನಂಗೆ 6 ಗಂಟೆ ಈಗ ಇದರ ಪ್ರಕಾರ ಮೊದಲ ನಮ್ಮ ಪಂಚಾಯತಿದಿಂದ ಏನು ವರ್ಕ್ ಮಾಡ್ತಿದ್ದಾರೆ ನಮ್ಮ ಪಿ ಡಿ ಒ ಸರ್ ಅವ್ರೀಗ ನಮ್ಮ ತಾಂಡೆಗ ನೀರಿನ ಸೌಲಭ್ಯ ಆಗಿಲ್ಲ ಅಂತೇಳಿ ಹೇಳಕ್ ಹೋಗಿದ್ದೇವ್ರಿ MLA ಅವ್ರ ಬಳಿ ಲೆಟರ್ ಕೊಟ್ಟಿದ್ರು ಅವ್ರು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ಆದ್ರೆ ಅವ್ರು ರೆಕಮೆಂಡ್ ಮಾಡಿ ಅವ್ರು ಉಳ್ಕೊಂಡಿದ್ದಾರೆ. ನಮ್ಮ ವಾಟರ್ ಮ್ಯಾನಿಗೆ ಬೆಳಗ್ಗೆ 6 ಗಂಟೆಗೆ ನೀರು ಬಿಡಂದ್ರೆ ಅವರು 10 ಗಂಟೆ 11 ಗಂಟೆಗೆ ನೀರು ಬಿಡ್ತಾರೆ. ಅದ್ರ ಬಗ್ಗೆ ನಾವು ಏನ್ರಿ ಹೇಳಕ್ ಹೋದೇವಂದ್ರೆ ಅವರು ಜಗಳಕ್ಕೆ ಬರ್ತಾರೆ. ಅದನ್ನ ಪಿ ಡಿ ಒ ಸರ್ ಸ್ಪಂದಿಸುವುದಿಲ್ಲ ಒಟ್ಟ. ಅದು 2ನೇ ಕ್ವಶನ್. ಮತ್ತೆ ಇದು ರೋಡಿನ ಸಂಬಂಧ ಈಗ 8-10 ಸಲ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಈ ತನಕ ಯಾವುದೋ ಕ್ರಮ ತಗೊಂಡಿಲ್ಲ ಯಾರು ಅಧಿಕಾರಿಗಳು. MLA ಅವರಿಗೂ ಹೇಳಿತಿ 10 ಸಲ MLA ಅವ್ರ ಮನೆಗೆ ಹೋಗಿ ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ಹೇಳಿದ್ದೇವೆ. ಆದ್ರೆ ನಿನ್ನೆ ಅನಾಹುತ ಆಗಿದೆ. ಬುಧವಾರ ದಿವಸ ಬೆಳಗ್ಗೆ 7:30 ಗಂಟೆಗೆ ಆಕ್ಸಿಡೆಂಟ್ ಆಗಿ ನಿನ್ನೆ ಒಬ್ಬರು ಹೆಣ್ಮಕ್ಳು ಡೆತ್ ಆಗಿದ್ದಾರೆ. ಇನ್ನು 3 ಮಂದಿ ಫುಲ್ ಸೀರಿಯಸ್ ಆಗಿದ್ದಾರೆ. ಅದನ್ನ ಅಧಿಕಾರಿಗಳು ಸ್ಪಂದಿಸಬೇಕು. ಮತ್ತು ಮೊದಲು ನಮ್ಮ ನಾಗಠಾಣ್ ಮತಕ್ಷೇತ್ರ MLA ಅವರು ಕಟಕದೊಂಡ್ ಸಾಹೇಬರು ನಮ್ಮ ಮಕನಾಪುರ LT1 ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದನ್ನ ನೋಡ್ಕೋಬೇಕಂತೇಳಿ ಅಷ್ಟು ಹೇಳೋದೈತಿ ನಮಗೆ. ಊರ ಹೆಸರು ಹಿಡ್ಕೊಂಡು ಹೇಳ್ರಿ. ಮಕನಾಪುರ ತಂಡ LT ನಂಬರ್ 1 4 ಮಂದಿ ನಿಂತ ಆತಂಕಣ ಆಗ್ಯದ್ರಿ. ಇದು ನಿನ್ನೆ ಆಕ್ಸಿಡೆಂಟ್ ಆಗ್ಯದ್ರಿ. ಅದ್ರ ಸಂಬಂಧ ಹೇಳತ್ತೀನಿ. ಇದು ಬಸ್ ಸ್ಟ್ಯಾಂಡ್ ಬಿಟ್ಟು 10 ಮೀಟರ್ ಈ ಕಡೆ ಗಾಡಿ ನಿಂದಿರ್ಬೇಕು. ಬಸ್ಸಿನವರು ಸ್ಟ್ಯಾಂಡ್ನಾಗ ಹೋಗಿ ಹೇಳ್ರಿ ಯಾರು ಅದಾರ ನೋಡ್ರಿ ಅವ್ರಿಗೆ ಎಲ್ಲರೂ ಹೇಳ್ರಿ. ನಾ ಹೇಳ್ತೀನಿ ಗಾಡಿ ಆ ಕಡೆ ನಿಂದಿರ್ಬೇಕು. ಕ್ರಾಸಿಂಗ್ ನಿಂದಿರಬಾರ್ದು. ರೋಡ್ ಸೈಡ್ದಾಗ ಹಿಂಗೆ ಎಲ್ಲಾರು ಇದ್ರಾಗೆ ಹೋಲಾತಾರ್ರಿ. ಎಲ್ಲರೂ ಮಾಡಬಾರ್ದ್ರಿ, ಆಗ್ಬಾರ್ದು. ಅದಕ್ಕೆ ಇಂಥ ಕೆಲಸ ಆಗಬಾರ್ದ್ರಿ. ಇದು ಕೆಲಸ ಪ್ರಾರಂಭ ಮಾಡಿದೆ 1 ವರ್ಷ ಆಯ್ತು. ಕೆದ್ರ ಇಷ್ಟೇ ಬಿಟ್ಟಾರ್ರಿ. ಮತ್ತೇನಾದ್ರೂ ಚೆನ್ನಾಗಿಲ್ಲ. ಇದು ಎಷ್ಟು ಮೀಟರ್ ಅದ ರೀ ಇಲ್ಲಿ? ಇಲ್ಲಿಂದ 1.5 ಕಿಲೋಮೀಟರ್ ರೋಡ್ ಸೆಕ್ಷನ್ ಎಷ್ಟು ಆಗೈತ್ರಿ ಇಲ್ಲಿ? ಎಷ್ಟು ಆಗ್ಯದ ಗೊತ್ತಿಲ್ರಿ. ಇಲ್ಲಿ 1.5 ಕಿಲೋಮೀಟರ್ ಈ ಕಡೆ ಆದ್ರಿ. ಈ ಕಡೆ 2.5 ಕಿಲೋಮೀಟರ್ ಅದ್ರಿ. ಇದು ಆಗಿಲ್ಲ ಕೆಲಸ. ಕಾಂಟ್ರಾಕ್ಟ್ರೆ ಸರಿ ಇಲ್ರಿ. ಇದು ಕಾಂಟ್ರಾಕ್ಟರ್ ಜೋಡಿ ಮಾತಾಡಿರಿ. ನಾವು ಮಾತಾಡೋದು ಯಾಕ್ರಿ? ಸುಮ್ಮನೆ ನಾವು ಬಡವ್ರು ಬಂದಿರಿ. ಯಾರಿಗೆ ಮಾತಾಡಕ್ ಹೋಗಲ್ಲ. ನಾವು ಯಾರಿಗೆ ಮಾತಾಡ್ಬೇಕ್ರಿ? ಅಧಿಕಾರಿಗಳು ಯಾವ ಸ್ಪಂದನೆ ಮಾಡ್ತಾ ಇಲ್ಲ. ಪೊಲೀಸ್ ಪಾಟೀಲ್ ಬರ್ತಾರೆ. ಮತ್ತೆ ಬಸ್ಸಿನವರಿಗೆ ಅಷ್ಟೇ ಹೇಳಿದ್ರಿ. ಸ್ಟ್ಯಾಂಡ್ ಬಿಟ್ಟು 10 ಮೀಟರ್ ಈ ಕಡೆ ಬಾಜು ಸಾಕಾಸ್ರಿ ಸಾಕಾಸ್ ಸಂಬಂಧ ಇಲ್ಲ. ಅಲ್ಲಿ ನೋಡ್ರಿ ಅಲ್ಲ. ಅದು ಆಯ್ದ ಅಲ್ಲಿ ನೋಡ್ರಿ. ನೋಡಿ ಎಷ್ಟು ದಿವಸ ಆಯ್ತದ ಮಾಡೋದು ಬಿಟ್ಟು. ಇಲ್ಲಿ ಮಕನಾಪುರ LT ನಂಬರ್ 1 ರೀ. ನಮಗ ನೀರಿನ ಭಾಳ ಸಮಸ್ಯೆ ರೀ. ಅವರು ಹೆಣ್ಮಕ್ಳು ಬಡವರು 7ಕ್ಕೆ ಕೆಲಸ ಹೋಗ್ತಾರ್ರಿ ದುಡಿಲಾಕ. ಇವರು ನೀರು ಬಿಡ್ತಾರ 10:30 9ಕ್ಕೆ ನೀರು ಬಿಡ್ತಾರ್ರಿ. ಪಿಡಿಯೋಗೆ ಹೋಗಿ ಕೇಳೋಣ. ಪಿಡಿಯೋ ತಾನೆ ನಾವೇನು ಮಾಡು ನೀವು ನೋಡ್ರಿ ನಮಗೆ ಮತ್ತೆ ಪಗಾರ ತಗೋತೀರಿ ಹ್ಯಾಂಗ್ರಿ ಅಂತ ಪಿಡಿಯೋ ಕೇಳಿದೆವು. ಪಿಡಿಯೋ ತರ ಪಗಾರ ನೀವು ಕೊಡಂಗಿಲ್ಲ, ನಮಗೆ ಗೌರ್ಮೆಂಟ್ ಕೊಡ್ತಾರ. ನೀವು ಹ್ಯಾಂಗ್ ಮಾಡ್ತೀವಿ ನಡೆಸ್ತೀರಿ. 4-5 ಟಾಕಿ ಅದಾವ್ರಿ ನೀರಿನ. ನಮಗೆ ನೀರಿನ ಭಾಳ ತೊಂದ್ರೆ ನೀರಾದ್ರಿ. ಕರೆ ಬಡವ್ರ ಮಂದಿಗೆ ನಮ್ಮಂತವ್ರು ಬಡವ್ರು ದುಡ್ಕೊಂತೀನಿ ಅವ್ರಿಗೆ ಭಾಳ ಸಮಸ್ಯೆ ಅದ್ರಿ. ಅದು ಐತ್ರಿ. ಮತ್ತ ರೋಡಿಂದ ನಿನ್ನೆ ಅವರು ಹಡ್ಡಿ 1 ವರ್ಷ ಐತ್ರಿ. ಈಗ ಇಲ್ಲಿ 4-5 ಜನ ಆಕ್ಸಿಡೆಂಟ್ ಆಯ್ತು. ಅದ್ರಾಗ ಒಬ್ರು ಡೆತ್ ಆದ್ರು. 3-4 ಮಂದಿ ಹಾಸ್ಪಿಟಲ್ ಅದಾರ್ರಿ.
ಸ್ವಲ್ಪ ಅವ್ರು ನಮ್ಮ ನಾಲ್ಕನ್ ಮತ್ ಕ್ಷೇತ್ರದ MLA ಅವ್ರಿಗೆ ಹೇಳಿ ನಮಗ್ ಸಾಕಾಗ್ಯದ್ರಿ. ಅವರು ಕೇಳಂಗಿಲ್ಲ, ಇವ್ರು ಕೇಳಂಗಿಲ್ಲ, ಇವ್ರು ರೋಡ್ನು ಮಾಡಂಗಿಲ್ಲ, ಕಾಂಟ್ರಾಕ್ಟ್ನು ಕೇಳಂಗಿಲ್ರಿ ಸರ್. ಇದಕ್ ಪರ್ಯಾಯ ಇಲ್ಲಿ ಯಾರು ಕೇಳಿದ್ರೆ ನಾವು DC ಸಾಹೇಬ್ರ ಬಳಿ ಹೋಗ್ಲಾಗ ಅಂದು ನಮಗ್ ಪರವಾನಗಿ ಇದೆ. ಕರೆ ನಾವು ಈಗ ನೋಡಿ ನಾವು 4-5 ದಿವ್ಸನಾಗ ನಾವು ಒಂದ್ 50 ಜನ ಹೋಗಿ ನಾವು ಅಲ್ಲಿ ಧರಣಿ ಮಾಡ್ತೀವಿ ಸರ್. शिवलाल दामलू पवार. देखिए मकनापुर तांडेरा ये रोड संबंध रोड देखिए घन खराब है. 1 वर्ष झालं रोड काम करन कोई कॉन्टॅक्ट बी आण देखरे कोणती MLA नु के धैर्यगीच. काल मंगळवार एक्सिडेंट येत आणि 4 माणसांना फुल सिरियस MLA च 1 माणूस डेथ तेगोस काल वो भी घन प्रॉब्लम MLA च. MLA तो फर्स्ट हमार मकनापुर LTO ने ती घन भी वोटिंग घालताना लीड येतील MLA चा. ಒಟ್ಟು हमार तांड्यान कुणची CC रस्त्याचे कुणची अनुदानचे गोरगरीब काय बी जर केल गे की आयतना ಹೇಳ್ತೀನಣ್ಣ ಮಾಡ್ತೀನಣ್ಣ आश्वासने देता मेल नाकच आम कुणची भी अधिकारी होते हमार मकनापुर LTO ने ऊपर जैसे आके घालता देखणं गोरगरीब है ना. फर्स्ट PDO सर हमारा मकनापुर उमदी सर बाबू उमदीकरण ओन कारणों कर MLA और लेटर लेता ओन रेकमेंड करन और रेगोला पण हमारा कुणची अभिवृद्धि हुई कोणती येर बगे भी तसेच आपण गोरमाटीवर कोण साहेब पण मकनापुर LTO नेर प्रदेश आके घालता देखणं करन एक केन समाज सर ये रोड जर न बनाएगा तो कॉन्ट्रैक्टर कैंसिल दूसरो कॉन्ट्रैक्टर दे ये रोड उन्हें कुछ ये नहीं बात तो कैंसिल करना को MLA नहीं नहीं तो MLA भी कुर्सी छोड़ अंदर जाओ का नहीं होती कहीं गरज छे नहीं हमने ना हमारे मानस मर गए तो हमने टेंशन फुल हमने सारी तालो टेंशन हमचा एक बाई माणस देते गोच 3 माणस दवाखाने में सिरियस कुणसी MLA आहे कोणती आणि मग कुणसी MP बी आहे कोणती तांडेन वाटते इकडे ना तो इने कन मानवते का तो वाटत छे नहीं 4-5 दाडम जर रोड काम स्टार्ट न हुए सारी तांडो रोड नॅशनल हायवे बंद करायचा धरणीन बेसाचा पंचायती भी बंद PDO भी बंद MLA भी बंद DC भी बंद करावाचा यात्री गॅरंटी आणि रोड काही कंडिशन आहे ती रोड बननो ये नहीं बाग तो छोड़ दे कहानी कॉन्ट्रैक्टर अरे मैं ब्रेक करानो ब्रेकर कराता नहीं रोडे कंपनी बनानो वोट मांगे कोई ना आनो लास्ट टाइम MLA भी कोई ना आनो ನೋಡ್ರಿ ನಾವು ಮಕನಾಪುರ LTO ಒಂದಿಂದ ಮಾತಾಡೋದ್ರಿ ಈ ರೋಡಿನ ಸಂಬಂಧ ನಾವು ಕಾಂಟ್ರಾಕ್ಟರ್ ಆಗಲಿ MLA ಆಗಲಿ ಎಲ್ಲಾರು ಹೇಳಿದೇವಿ ರೋಡ್ ಹಡ್ಡಿ ಭಾಳ ದಿವಸ ಐತ್ರಿ ರೋಡಿನ ಕೆಲಸ ಆಗಿಲ್ಲ ಈ ಇದರಿಂದ ನಮ್ಮ ತಾಂಡ್ಯದ ಭಾಳ ದೊಡ್ಡ ಅನಾಹುತ ಆಗೈತಿ 4 ಮಂದಿ ಬಿಜಾಪುರ ಹೋಗ್ಬೇಕಂತ ಹೇಳಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಕೂತಿದ್ರು ಬಸ್ ಸ್ಟ್ಯಾಂಡ್ ಇಲ್ಲೇ ಐತಿ ಅದ್ರ ಮಗ್ಲ ಇಲ್ಲಿ ನಮ್ಮ ಇದು ಹಾಕಿದ್ರು ಪಂಚಾಯತಿಯಿಂದ ಕುರ್ಚಿ ಹಾಕಿದ್ರು ಅದ್ರ ಮೇಲೆ ಪಾಪ ಅವ್ರು ಬಿಜಾಪುರ ಹೋಗ್ಬೇಕಂತ ಹೇಳಿ ಕೂತಿದ್ರು ಅದ್ರ ಮೇಲೆ ಕ್ಲೋಸರ್ ಬಂದು 4 ಮಂದಿ ಮೇಲೆ ಹಾಯ್ಸಿ ಹೋಗ್ಬಿಟ್ಟಾರ ಪಾಪ ಬಡವರು ಅವರು 4 ಮಂದಿ ಬಡವರು ಬಿಜಾಪುರ ಹೋಗ್ಬೇಕಂತ ಹೇಳಿ ಕೂತಾರ ಅವ್ರ ಮ್ಯಾಗೆ ಹಾಯಿಸ್ಕೊಂಡು ಹೋಗ್ಬಿಟ್ಟಾರ ಮಂಗಳವಾರ ದಿವಸ ಬುಧವಾರ ಬೆಳಗ್ಗೆ 7:15 ಆಗಿತ್ರಿ ಸರ್. ಅದಕ್ಕೆ ಕಾರಣ ಮೇನ್ ಕಾರಣ ಈ ರೋಡ್ ಎಷ್ಟ್ ದಿವಸ ಮುಗಿಬೇಕು ಯಾವಾಗ ಮುಗಿಬೇಕು ಅವೆಲ್ಲ ಗವರ್ಮೆಂಟ್ ಕೆಲಸ ಇದು ಹಡ್ಡಿ ಬಹಳ ದಿವಸ ಆಗೈತಿ ಆದ್ರೂ ಒಬ್ರು ಸ್ಪಂದಿಸಿದಿಲ್ಲ ಅದ್ರಲ್ಲಿ ನಮ್ಮ ನಾಲ್ಕಾಣ ಕ್ಷೇತ್ರದ ಕಟಗನ್ ಸಾಹೇಬ್ರು ಬಹಳ ಸಲ ಹೋಗಿ ಹೇಳಿವಿ ನಾವು ಸಾಹೇಬ್ರ ಹಿಂಗಾಗೈತಿ ಅವರು ಸ್ಪಂದಿಸಿಲ್ಲ ಮತ್ತ ಈ ರೋಡ್ ಹಿಡಿದಾರಲ್ಲ ಕಾಂಟ್ರಾಕ್ಟರ್ ಅವ್ರಂತ್ರು ಒಟ್ಟ ಇದು ಇಲ್ಲ ಇದರಿಂದ ನಮ್ಮ ತಾಂಡದವ್ರಿಗೆ ಬಹಳ ಅನುಕೂಲ ಆಗೈತಿ ಅನುಕೂಲ ಆಗಿಲ್ಲ ಬಹಳ ಅಂದ್ರೆ ಬಹಳ ಲಾಸ್ ಆಗೈತಿ ಇವ್ರಷ್ಟೇ 4 ಜನ ಇದು ಮಾಡಿಲ್ಲ ಇನ್ನ 4-5ರಿಂದ 8 ಜನ ಇಲ್ಲೇ ಬಿದ್ದು ಮೋಟರ್ ಸೈಕಲ್ ಮೇಲೆ ಬಿದ್ದು ಎಲ್ಲ ಲಾಸ್ ಮಾಡ್ಕೊಂಡಾರ ಅದಕ್ಕ ಆದಷ್ಟು ಬೇಗನೆ ಈ ರೋಡನ್ನು ರಿಪೇರಿ ಮಾಡ್ಬೇಕು ನಮ್ಮನ್ನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲ ಅಂದ್ರೆ ನಾವು ಬೃಹತ್ ಮಟ್ಟದಲ್ಲಿ DC ಕಚೇರಿಗೆ ಹೋಗಿ DC ಕಚೇರಿ ಧರಣಿ ಮಾಡೋದಂದ್ರೆ ಗ್ಯಾರಂಟಿ ಇದು ಕಟಗನ್ ಸಾಹೇಬ್ರಿಗೆ ಕೇಳಬೇಕು ಮತ್ತೆ ಈ ಕಾಂಟ್ರಾಕ್ಟರ್ ಹೇಳಿದಾರಲ್ಲ ಅವರು ಕೇಳಬೇಕು ನಮ್ಮ ಪಂಚಾಯತಿ PDO ಸಾಹೇಬ್ರಿಗೆ ಹೇಳಿವಿ ನೀರಿನ ಸಮಸ್ಯೆ ಐತಿ ನೀರಂತೂ ಸಾಕಷ್ಟು ಐತಿ ಕರೆಕ್ಟ್ ಟೈಮ್ ಬಿಡುವ ಅಂತ ಹೇಳಿ ವ್ಯವಸ್ಥೆ PDO ಅವ್ರಿಗೆ ಹೇಳಿವಿ ರೋಡ್ ಹೆಂಗ ಐತಲ್ಲ ನೀರಿನ ಸಮಸ್ಯೆ ಹಂಗೆ ಐತಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಬಿಡ್ಬೇಕು ಮತ್ ರೋಡಿಂದು ಕ್ಲೇಸ್ ಆಗ್ಬೇಕು ಇದು PDO ಅವ್ರಿಗೆ ಹೇಳಿವಿ ನಮ್ಮ MLA ಅವ್ರಿಗೆ ಹೇಳಿವಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಹೇಳಿಲಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇನ್ನು 4-5 ದಿವಸ ನೋಡ್ತೀವಿ ಯಾರು ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವು DC ಆಫೀಸಿಗೆ ಹೋಗಿ 50ರಿಂದ 100 ಜನ ಹೋಗಿ ಧರಣಿ ಮಾಡೋದು ಗ್ಯಾರಂಟಿ. ರಸ್ತೆ ನಿರ್ಮಾಣ ಮಾಡ್ಲತ್ತಿದ್ರೆ
ಪಂಚಾಯತಿ ಸಂಬಂಧಪಟ್ಟಿದ PWD ಸಂಬಂಧಪಟ್ಟಿದ್ದು ಪಂಚಾಯತ್ ಸಂಬಂಧಪಟ್ಟಿದ್ದಲ್ಲ PWD. ಆದ್ರೆ ನಾವು ನಮ್ಮ MLA ಅವ್ರಿಗೆ ಹೇಳಿದೀವಿ, MLA ಅವರು ಸ್ಪಂದಿಸಿಲ್ಲ. ನಾವು ಮಲ್ಲು ಲಮಾಣಿ. ಮಕ್ನಾಪುರ 81 ರೀ ರಸ್ತೆ. ಇದು ಕನ್ನೂರದಿಂದ ತಿಡುಗುಂದಿ ರಸ್ತೆ ಅಪ್ರೂವಲ್ ಆಗಿದ್ದು 1 ವರ್ಷ ಐತ್ರಿ. ರೋಡ್ ಹಡ್ಡಿ ಬಿಟ್ಟಿದ್ದಾರೆ. ಇದು ಕೆಲಸ ಶಿವಗೌಡರಿಗೆ ಕೊಟ್ಟಿದ್ದಾರೆ ಅಂತ, ಕನ್ನೂರು ಶಿವಗೌಡರು. ಅವ್ರು ಯಾವುದು ಕೆಲಸ ಸ್ಪಂದಿಸುವುದಿಲ್ಲ. ಮತ್ತು ನಿನ್ನೆ ಮಂಗಳವಾರ ದಿವಸ ಆಕ್ಸಿಡೆಂಟ್ ಆಗಿ 4 ಮಂದಿ ಆಕ್ಸಿಡೆಂಟ್ ಆಗೈತಿ. ಅದ್ರಾಗ ಒಬ್ಬರು ಡೆತ್ ಆಗಿದ್ದಾರೆ. ಈಗ 3 ಮಂದಿ ಫುಲ್ ಇಂಜುರಿ ಆಗಿ ಹಾಸ್ಪಿಟಲ್ನ ಸ್ಪರ್ಶ ದವಾಖಾನದಲ್ಲಿ ಬಿದ್ದಿದ್ದಾರೆ. ಈಗ ಅದನ್ನ ಬಡವರು ಅಷ್ಟು ಖರ್ಚು ಮಾಡಿ ಹಾಕ್ಬೇಕಂದ್ರೆ ಅವ್ರಿಗೂ ಆಗ್ತಾ ಇಲ್ಲ. ನಮ್ಮ ನಾಗಠಾಣ ಮತಕ್ಷೇತ್ರವು MLA ಅವರು ಕಟಕ್ದುಂಡ್ ಸಾಹೇಬ್ರು ಇದ್ದಾರೆ. ಅವ್ರಿಗೂ 2-3 ಸಲ ನಾನು ಹೇಳಿದ್ದೀನಿ, ಸರ್ ನಮ್ಮ ಊರಿಗೆ ರಸ್ತೆ ಯಾವುದು ಸರಿ ಇಲ್ಲ, ನಮಗೆ ಡೈರೆಕ್ಟ್ ಗಾಡಿಗಳು ಮಕ್ನಾಪುರದಿಂದ ಬೈಪಾಸ್ ಕೊಡ್ರಿ, ಅಲ್ಲಿಂದ ಹೋಗಲಿಕ್ಕೆ ಹಾದಿ ಬಂದೈತೆ ಅಂತ ಹೇಳಿದ್ದೀನಿ. ಆದ್ರೆ ಅದನ್ನು ಯಾವುದು ಸ್ಪಂದಿಸುವುದಿಲ್ಲ MLA ಅವರು. ಇದನ್ನ ಮುಂದೆ ಅಧಿಕಾರಿಗಳಿಗೆ ಹೇಳ್ಬೇಕ್ರಿ ನೀವು. ಬಿಟ್ಟು ಗಾಡಿ ಈ ಕಡೆ ಸಡಿ ತರಬೇಕು 10 ಮೀಟರ್ ಈ ಕಡೆ. ಆಯ್ತ್ರಿ ಸರ್, ಆಯ್ತ್ರಿ ಅಣ್ಣ ಮಾಡಿ ಕೊಡ್ತೀವಿ ಅಂತ ಅಷ್ಟು ಹೇಳಿ ಗಪ್ ಕೂತಿದ್ದಾರೆ MLA ಅವರು. ಈಗ 1 ವರ್ಷ ಐತಿ. 1 ವರ್ಷನಾಗ 10 ಸಲ ಮತ್ ನಾ ಕಾಂಗ್ರೆಸ್ ಕಾರ್ಯಕರ್ತ ರೀ, MLA ಅವರ ಅಭಿಮಾನಿ ರೀ. ನಾನು 10 ಸಲ ಹೋಗಿನಿ ಅವ್ರ ಮನೆಗೆ. ಪ್ರತಿಯೊಂದು ಸಲ ಹೋದರು ಇದೇ ವಿಷಯ ಹೇಳಿ ಬಂದಿರ್ತೀನಿ. ಮತ್ತೆ ನಮ್ಮ ತಾಂಡೆಗೆ ಯಾವುದು ಅನುದಾನ ಕೊಟ್ಟಿಲ್ಲ, ಮತ್ ನಮ್ಮ ಊರಾಗ ಯಾವುದು ಗೌರ್ಮೆಂಟ್ ಅನುದಾನ ಕೊಟ್ಟಿಲ್ಲ, ರಸ್ತೆಗಳು ಯಾವ ಸುಧಾರಣೆ ಇಲ್ಲ. ಈಗ 4-5 ಸಲ ಆಕ್ಸಿಡೆಂಟ್ ಆಗಿ 2 ವೀಲರ್ದವ್ರಂತೂ ಪ್ರಮಾಣ ಇಲ್ಲದ ಬಿದ್ದಿದ್ದಾರೆ. ಆದ್ರೆ ಅವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಅದರಿಂದ ಇಂಥ ದೊಡ್ಡ ಪ್ರಕರಣ ಆಗಿಲ್ಲ. ಇದು ನಿನ್ನೆ ಡೆತ್ ಆಗಿದ್ದು. ಅವ್ರ ಮಕ್ಕಳ ಮರಿಗೆಲ್ಲ ಬಹಳ ತ್ರಾಸಿದೆ, ಫುಲ್ ಬಡವರಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಅದನ್ನ ನೋಡ್ಕೋಬೇಕು. ಭಾಳ 3 ಮಂದಿ ಅಂತೂ ಭಾಳ ಸೀರಿಯಸ್ ಆಗಿದ್ದಾರೆ. ನನ್ನ ಹೆಸರು ಬಾಬು ಪಾಂಡು ಲಮಾಣಿ ಅಂತ. ನಮ್ಮ ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ.